ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕುಂಭರಾಶಿಯವರ ಲವ್ ಲೈಫ್ 15 ಟು ದಿ 21 ಜಾನ್ವರೆಗೂ ಹೇಗಿದೆ ಅಂತ ಹೇಳ್ತಿದ್ದೀನಿ. 15ನೇ ತಾರೀಕಿಂದ 21ನೇ ತಾರೀಕುವರೆಗೂ ಹೇಗಿದೆ ಲವ್ ಲೈಫ್ ಅನ್ನೋದ್ರ ಬಗ್ಗೆ ಮಾಹಿತಿನ ನೀಡ್ತಿದ್ದೀನಿ. ಸೊ ಫ್ರೆಂಡ್ಸ್, ಇದು ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ ಅಂತ ನಾನು ಹೇಳ್ತೀನಿ. ಮೇ ಬಿ ನೀವೇನಾದರೂ ಮುಂಚೆನೇ ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ಡೀಪಾಗಿರೋ ಕನೆಕ್ಷನ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಅವರು ವೃಷಭ ರಾಶಿಯವರು ಅಥವಾ ಮೇಷ, ಮಿಥುನ ಅಥವಾ ಕನ್ಯಾ ರಾಶಿಯವರು, ಕಟಕ ಅಥವಾ ಧನು ರಾಶಿಯವರು ಆಗಿರ್ತಾರೆ ಮತ್ತು ಸಿಂಹ ರಾಶಿಯವರು ಕೂಡ ಆಗಿರಬಹುದು ಅಂತ ನನ್ನ ಕಾರ್ಡ್ಸಲ್ಲಿ ತೋರಿಸ್ತಾ ಇದೆ. ಸೊ ಇದು ಡೀಪಾಗಿರೋ ಕನೆಕ್ಷನ್ ಇದ್ದರೆ 10, 12 ಇಯರ್ಸು ಅಥವಾ 5 ಇಯರ್ಸು, 2 ಇಯರ್ಸ್ಗಿಂತ ಜಾಸ್ತಿ ಆಗಿದ್ದರೆ ಮಾತ್ರ ಇಲ್ಲಿ ಕಾರ್ಡಲ್ಲಿ ಶೋ ಆಗುತ್ತೆ ಫ್ರೆಂಡ್ಸ್. ನೀವು 6 ಮಂತ್ಸ್ ಬ್ಯಾಕಿಂದ ರಿಲೇಷನ್ಶಿಪ್ ಇದ್ದರೆ ಸ್ವಲ್ಪ ಕಷ್ಟ ಕಾರ್ಡಲ್ಲಿ ಶೋ ಆಗೋದು ಅಂತ ನಾನು ಹೇಳ್ತೀನಿ. ಮೇ ಬಿ ನೀವು ಸಿಂಗಲ್ಸ್ ಆಗಿದ್ದರೆ ಯಾವುದೇ ರಾಶಿಯವ್ರ ಜೊತೆ ಕೂಡ ನೀವು ಕನೆಕ್ಟ್ ಆಗ್ಬೋದು, ಅಥವಾ ಜಸ್ಟ್ ಇವಾಗ ತಾನೇ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಯಾವುದೇ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ಇದು ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ ಅಂತ ನಾನು ಹೇಳ್ತೀನಿ. ಫಸ್ಟ್ ಕಾರ್ಡ್ ನನಗೆ 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ 2 ಆಫ್ ಪೆಂಟಿಕಲ್ಸ್ ನೀವು ನೋಡ್ಬೋದು, ಇಲ್ಲಿ 2 ಇದೆ. ಮೇ ಬಿ 2 ಆಪ್ಷನ್ ಇರ್ಬೋದು ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ. ಕೆಲವರಿಗೆ ಮಾತ್ರ ಸೊ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದುಬಿಟ್ಟು ತುಂಬ ವರ್ಷಗಳಾಗಿವೆ, ಸೊ ಆ ರಿಲೇಷನ್ಶಿಪ್ಪು ಒಂದು ಲೆವೆಲ್ಗೆ ಹೋಗಬೇಕು ಅನ್ನೋದು ನಿಮಗಿರ್ಬೋದು ಅಥವಾ ಅದರ್ ಪರ್ಸನ್ಗಿರ್ಬೋದು. ಇಲ್ಲಿ ಫ್ಯಾಮ್ಲಿ ಇಶ್ಯೂಸ್ ಕೂಡ ಕಾಣ್ತಾ ಇದೆ. ನಿಮಗೆ ನಿಮ್ಮ ಫ್ಯಾಮ್ಲಿ ಅಥವಾ ನಿಮ್ಮ ಕಮಿಟ್ಮೆಂಟಲ್ಲಿ ಒಬ್ಬರನ್ನ ಚೂಸ್ ಮಾಡ್ಕೋ ಅಂತ ಆಪ್ಷನ್ ಇದೆ ಅಂತ ನಾನು ಅನ್ಕೋತೀನಿ. ಮೇ ಬಿ ಕುಂಭರಾಶಿಯವರು ನಿಮಗಾದರೂ ಆಗಿರ್ಬೋದು ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ಗಾದರೂ ಆಗಿರ್ಬೋದು. ಸೊ ಅದಕ್ಕೆ ಮೇ ಬಿ ಅದರ್ ಪರ್ಸನ್ ನಿಮ್ಮನ್ನು ಆಪ್ಷನ್ ಥರ ನೀವು ವೇಟ್ ಮಾಡ್ತಿರು ಅಂತ ಹೇಳ್ಬೋದು. ಮೇ ಬಿ ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ, ಆದರೆ ಯಾವುದೇ ರೀತಿ ಅಲ್ಲೂ ಅವ್ರ ಕಮಿಟ್ಮೆಂಟ್ನ ಅಥವಾ ಒಂದು ಮ್ಯಾರೇಜೋ ಒಂದು ಎಂಗೇಜ್ಮೆಂಟೋ ಆಗೋಕ್ಕೆ ರೆಡಿ ಇರಲ್ಲ ಅಂತ ನನ್ನ ಕಾರ್ಡಲ್ಲಿ ತೋರಿಸ್ತಾ ಇದೆ. ಮೇ ಬಿ ಇದು ನೀವು ಕೂಡ ಆಗಿರ್ಬೋದು ಅಥವಾ ಅದರ್ ಪರ್ಸನ್ ಕೂಡ ಆಗಿರ್ಬೋದು. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ನನಗನ್ಸುತ್ತೆ. ಸುಮ್ಮನೆ ಆಪ್ಷನ್ ಥರ ಇರೋದು ಇಲ್ಲಿ ತೋರಿಸ್ತಾ ಇದೆ. ಸೆಲ್ಫಿಶ್ನೆಸ್ನ ತೋರಿಸ್ತಾ ಇದೆ. ತಮಗೆ ಹೇಗೋ ತಮ್ಮ ಅನುಕೂಲಕ್ಕೆ ಹೇಗಾಗುತ್ತೋ ಆ ಥರ ಯೂಸ್ ಮಾಡೋ ರೀತಿ ಕೂಡ ಇದೆ. ಕೆಲವ್ರಿಗೆ ಮಾತ್ರ ನಾನು ಇದನ್ನು ಹೇಳೋದು. ಸೆಕೆಂಡ್ ಕಾರ್ಡ್ ನನಗೆ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕನ್ಯಾ ಅಥವಾ ಮಿಥುನ, ಮತ್ತು ಇಲ್ಲಿ ವೃಶ್ಚಿಕ ರಾಶಿನೂ ತೋರಿಸ್ತಾ ಇದೆ ಮೆಜಿಷಿಯನ್ ಕಾರ್ಡು. ಸೊ ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕೆಲವ್ರಿಗೆ ತುಂಬ ಯಾವಾಗಲೂ ತಮ್ಮ ಕೆಲಸದ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ತುಂಬ ಹಾರ್ಡ್ ವರ್ಕರ್ ಇದ್ದಾರೆ ಅಂತ ನಂಗೆ ಅನಿಸುತ್ತೆ. ಮೇ ಬಿ ಜಾಸ್ತಿ ಓದ್ಬೋದು, ತುಂಬ ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಟ್ ಇರೋವಂಥ ವ್ಯಕ್ತಿ ಆಗಿರ್ಬೋದು ನೀವು, ಅಥವಾ ನೀವು ಕನೆಕ್ಟ್ ಆಗಿರೋ ಅದರ್ ಪರ್ಸನ್ ಕೂಡ ಆಗಿರ್ಬೋದು ಕೆಲವರಿಗೆ ಅಂತ ನಾನು ಹೇಳ್ತೀನಿ. ಕೆಲವರು ಥರ್ಡ್ ಕಾರ್ಡ್ ನನಗೆ 7 ಆಫ್ ಕಪ್ಸ್ ಬಂದಿದೆ. ಸೊ ಕಪ್ಸ್ ಬಂದಿರೋದ್ರಿಂದ ಅವ್ರು ಕಟಕ ರಾಶಿಯವರು ಆಗಿರ್ಬೋದು ಅಂತ ನಾನು ಹೇಳ್ತೀನಿ, ಅಥವಾ ವೃಶ್ಚಿಕ ರಾಶಿಯವರು. ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಸೊ 7 ಆಫ್ ಕಪ್ಸ್ ಅಂದರೆ ಮತ್ತೆ ಆಪ್ಷನ್ಸ್ನ ತೋರಿಸ್ತಾ ಇದೆ. ನಿಮ್ಮನ್ನು ಅವರು ಜಸ್ಟ್ ಆಪ್ಷನ್ ಥರ ಯೂಸ್ ಮಾಡ್ಕೋತಾ ಇದ್ದಾರೆ. ಸೊ ಇದು ಯಾವುದೇ ರೀತಿ ಎಂಡ್ಗೆ ಹೋಗೋಲ್ಲ ಈ ರಿಲೇಷನ್ಶಿಪ್ಪು ಒಂದು ಲೆವೆಲ್ಗೆ ಅಂತ ನಾನು ಹೇಳ್ತೀನಿ. ಸೊ ಮೇ ಬಿ ನೀವು ಥಿಂಕ್ ಮಾಡಿ, ಕೆಲವ್ರು ಮಾತ್ರ. ಸೊ ಫೋರ್ತ್ ಕಾರ್ಡ್ ಮೂನ್ ಕಾರ್ಡ್ ಬಂದಿದೆ. ಮತ್ತು ಮೂನ್ ಕಾರ್ಡ್ ಕಟಕ ಮತ್ತು ವೃಶ್ಚಿಕ ರಾಶಿ, ಮಿಥುನ್ ರಾಶಿನ ರೀಪ್ರೆಸೆಂಟ್ ಮಾಡುತ್ತೆ ಸ್ಟ್ರಾಂಗ್ ಆಗಿ. ಸೊ ಕೆಲವ್ರಿಗೆ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಮೇ ಬಿ ಬ್ರೇಕಪ್ ಕೂಡ ಆಗಿರ್ಬೋದು. ನೀವು ಟ್ರೈ ಮಾಡ್ತಿದ್ದೀರಾ ಅವ್ರ ಜೊತೆ ಮತ್ತೆ ರೀಕನೆಕ್ಟ್ ಆಗೋಕ್ಕೆ, ಆದರೆ ಅದರ್ ಪರ್ಸನಿಗೆ ಇಷ್ಟ ಇಲ್ಲ. ಇದು ನೀವು ಕೂಡ ಆಗಿರ್ಬೋದು, ವಾಯ್ಸ್ ವರ್ಸ. ಅಥವಾ ಈ ವಿಷಯ ನಿಮ್ಮ ಫ್ಯಾಮ್ಲಿಯಲ್ಲಿ ನಿಮ್ಮ ಮದರ್ ಕೂಡ ಗೊತ್ತಾಗಿರ್ಬೋದು ನೀವು ಲವ್ವಲ್ಲಿರೋದು. ಅದರಿಂದ ಒಂದು ಡ್ರಾಮಾ, ಒಂದು ಇಶ್ಯೂ ಕೂಡ ಕ್ರಿಯೇಟ್ ಆಗಿರ್ಬೋದು ಕೆಲವರಿಗೆ ಅಂತ ನಾನು ಹೇಳ್ತೀನಿ. ಅಥವಾ ಕುಂಭರಾಶಿಯವರು ನೀವು ನಿಮ್ಮ ತಾಯಿಗೋಸ್ಕರ ನಿಮ್ಮ ರಿಲೇಷನ್ಶಿಪ್ನ ಬಿಟ್ಬಿಟ್ಟು ಬೇರೆಯವ್ರ ಜೊತೆ ಮ್ಯಾರೇಜ್ ಕೂಡ ಆಗ್ಬೋದು. ಸೊ 15 ಟು 21 ಮೇ ಬಿ ಕೆಲವ್ರು ಆಗಿರ್ಬೋದು ಈಗಾಗಲೇ ಅಂತ ನಂಗೆ ಅನಿಸುತ್ತೆ. ಫಿಫ್ತ್ ಕಾರ್ಡ್ ನನಗೆ 4 ಆಫ್ ವಾಂಡ್ಸ್ ಬಂದಿದೆ. ಸೊ ಅಷ್ಟೊಂದು ಪಾಸಿಟಿವ್ ಕಾರ್ಡ್ಸ್ ಇಲ್ಲ ಅಂತ ನಾನು ಹೇಳ್ತೀನಿ. 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಮತ್ತೆ ನನಗೆ ಆಪ್ಷನ್ ತೋರಿಸ್ತಾ ಇದೆ. ಸೊ ಮೇ ಬಿ ಅವ್ರು ಕಮಿಟ್ ಆಗೋಕ್ಕೆ ರೆಡಿ ಇಲ್ಲ, ಜಸ್ಟ್ ನಿಮ್ಮನ್ನು ಒಂದು ರಿಲೇಷನ್ಶಿಪ್ನಲ್ಲಿ ಇಟ್ಬಿಟ್ಟು ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡಿ ಯೂಸ್ ಮಾಡ್ಕೊಳ್ಳೋ ಅಂಥ ರೀತಿ ಇದೆ. ಸೊ ಹುಷಾರಾಗಿರಿ. ಅದರ್ ಪರ್ಸನ್ ಆಗಿರ್ಬೋದು ಅಥವಾ ಕುಂಭರಾಶಿಯವರು ನೀವು ಕೂಡ ಆಗಿರ್ಬೋದು. 6 ನನಗೆ ವರ್ಲ್ಡ್ ಕಾರ್ಡ್ ಬಂದಿದೆ. ಕೆಲವರಿಗೆ ಟ್ರಾವೆಲಿಂಗ್ ತೋರಿಸ್ತಾ ಇದೆ, ತುಂಬ ಟ್ರಾವೆಲಿಂಗ್ ಇರ್ಬೋದು, ರೀಲೊಕೇಶನ್ ಕೂಡ ತೋರಿಸ್ತಾ ಇದೆ.
ತುಂಬ ಏನೋ ಟ್ರಿಪ್ಪಿಗೋ ಆ ಥರ ಹೋಗೋ ಅಂಥ ಚಾನ್ಸಸ್ ಕೂಡ ಇದೆ ಅಂತ ನಾನು ಹೇಳ್ತೀನಿ. ಸೊ ಕೆಲವು ವಿಷಯಗಳನ್ನ ನೀವು ನಿಮ್ಮ ತಾಯಿಯಿಂದ ಕಲ್ತಿದ್ದೀರಾ. ಲೈಫ್ನ ಹೇಗೆ ನೋಡಬೇಕು, ಕಷ್ಟದ ಪರಿಸ್ಥಿತಿಗಳಲ್ಲಿ ಲೈಫ್ನ ಡಿಸಿಷನ್ಸ್ಗಳು ಯಾವ ಥರ ಇರ್ಬೋದು ಅನ್ನೋ. ಮೇ ಬಿ ನನಗೆ ಮದರ್ ಕಾರ್ಡ್ ತುಂಬ ಶೋ ಆಗ್ತಾ ಇದೆ. ನಿಮ್ಮ ತಾಯಿ ಜೊತೆ ತುಂಬ ಕನೆಕ್ಟ್ ಆಗಿರ್ಬೋದು ಕುಂಭರಾಶಿಯವರು, ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಕೂಡ ಸೊ ಅವ್ರ ತಾಯಿ ಮಾತನ್ನ ತುಂಬ ಪಾಲಿಸುವಂಥ ವ್ಯಕ್ತಿಗಳಾಗಿರ್ಬೋದು ಅಂತ ನಂಗೆ ಅನಿಸುತ್ತೆ. ಸೊ 7th ಕಾರ್ಡ್ ನನಗೆ 10 ಆಫ್ ಸ್ವಾರ್ಡ್ಸ್ ಬಂದಿದೆ. ಪಾಸಿಟಿವ್ ಅನ್ನೋ ಹಾಗಿದ್ರೆ ನನಗೆ ಸನ್ ಕಾರ್ಡ್ ಬಂದಿದೆ ಮಧ್ಯದಲ್ಲಿ. 9 ಆಫ್ ಸ್ವಾರ್ಡ್ಸ್ ಮತ್ತು 10 ಆಫ್ ಸ್ವಾರ್ಡ್ಸ್ ಮಧ್ಯದಲ್ಲಿ ಸನ್ ಕಾರ್ಡ್ ಇತ್ತು, ಆದರೆ ಅದು ಶಫಲ್ ಆಗಬೇಕಾದ್ರೆ ಹೊರಗಡೆ ಬಂದಿಲ್ಲ. ಸೊ ಎಲ್ಲೋ ನೀವು ಆಪರ್ಚುನಿಟೀಸ್ನ ನಿಮ್ಮ ಲೈಫಲ್ಲಿ ಬಂದ ಒಳ್ಳೆ ಸಂದರ್ಭಗಳನ್ನ ಮಿಸ್ ಮಾಡ್ಕೊಂಡಿದ್ದೀರಾ. ಸೊ ಚಾಯ್ಸಸ್ ತೊಗೊಳ್ಳುವಲ್ಲಿ ನೀವು ಎಡವಿದ್ದೀರಾ ಕೆಲವರು ಅಂತ ನಂಗೆ ಅನಿಸುತ್ತೆ. ಸೊ ಮೇ ಬಿ 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸೊ ನಿಮಗೆ ಆಪ್ಷನ್ ಇದ್ದರೂ ಕೂಡ ನೀವು ನಂಬಿಕೆಗೆ ಅರ್ಹ ಅನ್ನೋ ವ್ಯಕ್ತಿ ಅಲ್ಲ ಅವರು. ನೀವು ಕನೆಕ್ಟ್ ಆಗಿರೋರು ಕೆಲವರಿಗೆ ಹೇಳ್ತಿದ್ದೀನಿ. ಸೊ ನಿಮ್ಗೆ ಅನಿಸುತ್ತೆ ಇದು ಕಾರ್ಮಿಕ್ ರಿಲೇಷನ್ಶಿಪ್ ಇರ್ಬೋದು, ಸೋಲ್ಮೇಟ್ ಅಂತ. ಆ ಥರ ಯಾವುದೇ ಹೋಪ್ ಕೂಡ ಕಾಣ್ತಾ ಇಲ್ಲ ನನಗೆ. ನಿಮ್ಮ ಜೊತೆ ಅವರು ಪಾರ್ಷಿಯಲಿ ಕನೆಕ್ಟ್ ಆಗಿರ್ತಾರೆ. ಸೊ ಅವ್ರ ಲೈಫಲ್ಲಿ ಅದರ್ ಪರ್ಸನ್ ಕೂಡ ಇದ್ದಾರೆ. ಸೊ ನೀವು ಅವ್ರನ್ನ ಅಬ್ಸರ್ವ್ ಮಾಡಿ ನೋಡಿದಾಗ ನಿಮ್ಗೆ ಸತ್ಯ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ನಾನು ಹೇಳ್ತಿರೋದು ಕೆಲವ್ರಿಗೆ ಇಷ್ಟ ಕೂಡ ಆಗ್ತಿರೋದಿಲ್ಲ. ಸೊ ಮೇ ಬಿ ನನಗೆ ಕಾರ್ಡ್ಸ್ ಆ ಥರ ಬಂದಿರೋದ್ರಿಂದ ನಾನು ನೆಗೆಟಿವ್ ಹೇಳ್ತಿದ್ದೀನಿ. ಇದು ನೀವಾಗಿರ್ಬೋದು ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ಆಗಿರ್ಬೋದು. ಸೊ ಕೇರ್ಫುಲ್ ಆಗಿರಿ. ನಿಮಗೆ ತುಂಬ ಇದು ನಾನು ಕೆಲವರಿಗೆ ಅಂದರೆ ಹಿಂಟ್ ಥರ ಕೊಡೋದಾದರೆ, ತುಂಬ ವರ್ಷದಿಂದ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ. ನಿಮ್ಮ ಜೊತೆ ಇರೋರು ಮೇ ಬಿ ನಿಮ್ಗೆ ತಿಳಿಸದೆ ಅವರು 1 ಇಯರಿಂದ 2 ಇಯರಿಂದ ಎಂಗೇಜಡ್ ಆಗಿರ್ಬೋದು, ಕೆಲವರು ಮ್ಯಾರೇಜ್ ಕೂಡ ಆಗಿರ್ಬೋದು. ಸೊ ಮೇ ಬಿ ಇನ್ನೊಬ್ಬರ ಜೊತೆ ಕಮಿಟ್ ಕೂಡ ಆಗಿರ್ಬೋದು. ಸೊ ಜಸ್ಟ್ ನಿಮ್ಮನ್ನು ಆಪ್ಷನ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ನೋಡೋಣ ಮುಂದೆ ಹೇಗೆ ಹೋಗುತ್ತೆ ಹಾಗೆ ಅನ್ನೋ ಥರ. ಸೊ ನೀವು ಥಿಂಕ್ ಮಾಡಿ. ನಾನು ಹೇಳಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸೊ ನನ್ನ ವಿಡಿಯೋಸ್ನ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.